ಹಾಯ್ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ನೋಡಿ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾನು KSRTC ಮಳವಳ್ಳಿ ಟ್ರ್ಯಾಕ್ ಟ್ರೈನಿಂಗ್ ಸೆಂಟರ್ ಬಗ್ಗೆ ನಾನು ಮಾಹಿತಿ ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಸುಮಾರು ಜನ ಕೇಳ್ತಾ ಇದ್ರಿ ಕಮೆಂಟ್ಸಲ್ಲಿ, ಸರ್ ಮಳವಳ್ಳಿ ಟ್ರ್ಯಾಕ್ ಬಗ್ಗೆ ವಿಡಿಯೋ ಮಾಡಿ ಅಂತ. ಸದ್ಯಕ್ಕೆ ಇವಾಗ ನಮಗೆ ಡಿಪೋ ಮ್ಯಾನೇಜರ್ ಆಗಿರುವಂಥ ಸಂತೋಷ್ ಅವರು ಏನು ಇವಾಗ ಮಳವಳ್ಳಿ ಟ್ರ್ಯಾಕ್ ಡಿಪೋ ಮ್ಯಾನೇಜರ್ ಇದಾರಲ್ಲ, ಸಂತೋಷ್ ಅವರೇ ನಮಗೆ ಈ ವಿಡಿಯೋಗಳನ್ನ ಕಳಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ನಾನು ಆದಷ್ಟು ಬೇಗ ಈ ಟ್ರ್ಯಾಕ್ಗೂ ಕೂಡ ವಿಸಿಟ್ ಕೊಟ್ಟು ಗ್ರೌಂಡ್ ರಿಪೋರ್ಟ್ ಮಾಡುವಂಥ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ. ಸದ್ಯಕ್ಕೆ ಇವಾಗ ಎಲ್ಲ ಪ್ರೈವೇಟ್ ಟ್ರ್ಯಾಕ್ಗಳು ಫುಲ್ ಆಗಿರೋದ್ರಿಂದ ಸುಮಾರು ಜನ ಅಭ್ಯರ್ಥಿಗಳಿಗೆ ಟ್ರ್ಯಾಕ್ ಟ್ರೈನಿಂಗ್ಗಳು ಸಿಗ್ತಾಯಿಲ್ಲ, ಪ್ರೈವೇಟ್ ಟ್ರ್ಯಾಕ್ಗಳಲ್ಲಿ ಅವ್ರಿಗೆ ಅಡ್ಮಿಷನ್ ಸಿಗ್ತಾಯಿಲ್ಲ ಅಂತ ಸುಮಾರು ಜನ ನನಗೆ ಫೋನ್ ಮಾಡ್ತಾಯಿದ್ರಿ, ಮತ್ತು ಕಮೆಂಟ್ಸ್ ಹಾಕ್ತಿದ್ರಿ, ವಾಟ್ಸಪ್ಪಲ್ಲೂ ಕೂಡ ಮೆಸೇಜ್ಗಳು ಮಾಡ್ತಿದ್ರಿ. ಹಾಗಾಗಿ ಇನ್ನೊಂದು ಯಾವುದನ್ನ ಟ್ರ್ಯಾಕ್ ಇದ್ದರೆ ಹೇಳಿ ಸರ್, ನಿಯರ್ ಬೈ ಮೈಸೂರು ಅಥವಾ ಬೆಂಗಳೂರು ಸೈಡು ಅಂತ ಕೇಳ್ತಿದ್ರಿ. ಅಂಥ ಅಭ್ಯರ್ಥಿಗಳಿಗೆ ನೋಡಿ ಸ್ನೇಹಿತರೆ, ಇವಾಗ ನಿಮಗೆ ಮಂಡ್ಯ ಹತ್ರ ಇರುವಂಥ ಮಳವಳ್ಳಿ ಟ್ರ್ಯಾಕ್ ಬಗ್ಗೆ ನಾನು ಮಾಹಿತಿ ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಮಂಡ್ಯದಿಂದ ಇದು ಹೆಚ್ಚು ಕಮ್ಮಿ ನಿಮಗೆ ಒಂದು 30 ಕಿಲೋಮೀಟ್ರ್ ಆಗುತ್ತೆ. ನೀವು ಮದ್ದೂರಿಂದ ಅಂತಾದರೆ ನಿಮ್ಗೆ ಒಂದು 25 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ನೀವು ಬೆಂಗಳೂರಿನವ್ರು ಆಗಿದ್ದರೂ ಕೂಡ ಡೈಲಿ ಈ ಟ್ರ್ಯಾಕಿಗೆ ಅಪ್ ಆ್ಯಂಡ್ ಡೌನ್ ಮಾಡ್ಬೋದು. ಬಸ್ಸು ಮತ್ತು ಎಲ್ಲ ವ್ಯವಸ್ಥೆ ಕೂಡ ತುಂಬ ಚೆನ್ನಾಗಿರುತ್ತೆ ಹೋಗಿ ಬರೋಕ್ಕೆ. ಇಲ್ಲಿದು ಚಾರ್ಜಸ್ಸು ಮತ್ತು ಊಟದ ವ್ಯವಸ್ಥೆ, ಉಳ್ಕೊಳ್ಳೋ ವ್ಯವಸ್ಥೆ ಯಾವ ಥರ ಇದೆ ಅಂತ ನೋಡೋದಾದ್ರೆ ಸ್ನೇಹಿತರೆ, ನೀವು ಇಲ್ಲೇ ಇದ್ದು ಸ್ಟೇ ಮಾಡಿ ನೀವು ಇಲ್ಲೇ ಟ್ರ್ಯಾಕ್ ಟ್ರೈನಿಂಗ್ ಕಲಿತೀರಾ ಅಂತಂದರೆ 3 ಟೈಮ್ ಊಟ ಮತ್ತು ವಸತಿ ಜೊತೆಗೆ 5,947 ರೂಪಾಯಿ ಆಗುತ್ತೆ ಅಂತ ಖುದ್ದಾಗಿ ಮಳವಳ್ಳಿ ಟ್ರ್ಯಾಕ್ ಡಿಪೋ ಮ್ಯಾನೇಜರ್ ಆಗಿರುವಂಥ ಸಂತೋಷ್ ಅವರೇ ನಮಗೆ ಮಾಹಿತಿ ಕೊಟ್ಟಿದ್ದಾರೆ. ಇಲ್ಲ ಸರ್, ನಾನು ಡೈಲಿ ಅಪ್ ಆ್ಯಂಡ್ ಡೌನ್ ಮಾತ್ರ ಮಾಡಿ ಟ್ರ್ಯಾಕ್ ಟ್ರೈನಿಂಗ್ ತೊಗೋತೀನಿ ಅಂದರೆ ನಿಮಗೆ ಊಟ ತಿಂಡಿ ಎಲ್ಲ ಸೇರಿ 4,177 ರೂಪಾಯಿ ಆಗುತ್ತೆ ಸ್ನೇಹಿತರೆ. ಇದು ಈ ಫೀಸ್ ಬಂದ್ಬಿಟ್ಟು ನಿಮಗೆ ಈ ಫೀಸಲ್ಲಿ 6 ದಿವಸ ಟ್ರ್ಯಾಕ್ ಟ್ರೈನಿಂಗ್ ಕೊಡ್ತಾರೆ. ಎಲ್ಲ ರೌಂಡು ಕೂಡ ಎಲ್ಲ ಟ್ರ್ಯಾಕು ಕೂಡ 2 ರೌಂಡ್ ಸಿಗುತ್ತೆ ಅಂತ ನಮಗೆ ಟ್ರ್ಯಾಕ್ ಟ್ರೈನರು ಮತ್ತು ಡಿಪೋ ಮ್ಯಾನೇಜರು ಮಾಹಿತಿಗಳು ಕೊಟ್ಟಿದ್ದಾರೆ ಸ್ನೇಹಿತರೆ. ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಏನಾದರೂ ಬೇಕಾಗಿದ್ದರೆ ಕಾಂಟ್ಯಾಕ್ಟ್ ನಂಬರು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಆಫೀಸ್ ಟೈಮಲ್ಲಿ ನೀವು ಕಾಲ್ ಮಾಡಿಕೊಂಡು ನೀವು ಇನ್ನೂ ಹೆಚ್ಚಿನ ಮಾಹಿತಿನೂ ಕೂಡ ಕೇಳ್ಕೊಬೋದು. ಇಲ್ಲಿಗೆ ಹೇಗೆ ರೀಚ್ ಆಗಬೇಕು ಅನ್ನೋ ಒಂದು ಗೂಗಲ್ ಲೊಕೇಶನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಸ್ನೇಹಿತರೆ, ಅದನ್ನು ಕೂಡ ಒಂದು ಸತಿ ನೀವು ಚೆಕ್ ಮಾಡ್ಕೋಬೋದು. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಮುಂದುವರೆಯೋಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮುಂದಿನ ದಿನಗಳಲ್ಲಿ ಇದೇ ಥರ KSRTCಗೆ ಸಂಬಂಧಪಟ್ಟಂಥ ಎಲ್ಲ ವಿಡಿಯೋಗಳು ನಮ್ಮ ಚಾನಲಲ್ಲಿ ಕೊಡುವಂಥ ಪ್ರಯತ್ನ ನಾವು ಮಾಡ್ತೀವಿ. ಮತ್ತು ನೀವೇನಾದರೂ ನಮ್ಮ ಫೇಸ್ಬುಕ್ ಪೇಜ್ನ ಫಾಲೋ ಮಾಡ್ಕೊಂಡಿಲ್ಲ ಅಂದರೆ ನಮ್ಮ ಫೇಸ್ಬುಕ್ ಪೇಜು ಕೂಡ ಫಾಲೋ ಮಾಡ್ಕೊಳ್ಳಿ ಸ್ನೇಹಿತರೆ. ಫೇಸ್ಬುಕ್ಕಲ್ಲೂ ಕೂಡ ಇದೇ ಥರ ನಾವು KSRTCಗೆ ಸಂಬಂಧಪಟ್ಟಂಥ ಮಾಹಿತಿಗಳು ಕೂಡ ಕೊಡ್ತಾ ಇರ್ತೀವಿ. ಈ ಮಾಹಿತಿ ಏನಾದರೂ ನಿಮ್ಮ ಸ್ನೇಹಿತರಿಗೆ ಯಾರಿಗಾದ್ರೂ ಗೊತ್ತಿಲ್ಲ ಅಂದರೆ ದಯವಿಟ್ಟು ಅವ್ರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಕೂಡ ಮಾಹಿತಿಯನ್ನು ಗೊತ್ತಾಗಲಿ ಅಂತ ಹೇಳ್ತೀನಿ ಸ್ನೇಹಿತರೆ. ಇವಾಗೇನು ನಡೀತಿದೆಯಲ್ಲ KSRTC ಹಾಸನ ಚಾಲನಾ ವೃತ್ತಿ ಪರೀಕ್ಷೆ, ಇದು 2020ರಲ್ಲಿ ಕಾಲ್ ಫಾರ್ ಆಗಿರುವಂಥ ಒಂದು ಇದನ್ನು ಇವಾಗ ರಿಕ್ರೂಟ್ಮೆಂಟ್ ಮಾಡ್ಕೋತಾ ಇದ್ದಾರೆ. NWKRTC ಏನು ಹುಮ್ನಾಬಾದು ಮತ್ತು ಹುಬ್ಬಳ್ಳಿಯಲ್ಲಿ ನಡೀತಿದೆಯಲ್ಲ, ಇದು ಕೂಡ 2019ರಲ್ಲಿ ಕಾಲ್ ಫಾರ್ ಆಗಿರೋದು, ಇವಾಗ ರಿಕ್ರೂಟ್ಮೆಂಟ್ಗಳು ಮಾಡ್ಕೋತಾ ಇದ್ದಾರೆ. ಆ ಒಂದು ಚಾಲನಾ ವೃತ್ತಿ ಪರೀಕ್ಷೆಗೆ ಹೋಗುವಂಥ ಅಭ್ಯರ್ಥಿಗಳಿಗೆ ಈ ಒಂದು ಟ್ರ್ಯಾಕ್ ಟ್ರೈನಿಂಗ್ ಸೆಂಟ್ರ್ಗಳಲ್ಲಿ ಟ್ರ್ಯಾಕ್ ಟ್ರೈನಿಂಗ್ ತೊಗೊಂಡು ಹೋಗಿದ್ದೇ ಆದರೆ ಆ ಅಭ್ಯರ್ಥಿಗಳು ಟ್ರ್ಯಾಕಲ್ಲಿ ಒಂದು ಒಳ್ಳೆಯ ಮಾರ್ಕ್ಸು ತೆಗಿಬೋದು ಅನ್ನೋ ಉದ್ದೇಶಕ್ಕೆ ನಾವು ಈ ಮಾಹಿತಿನ ಕೊಡ್ತಾ ಇದ್ದೀವಿ ಸ್ನೇಹಿತರೆ. ಸುಮಾರು ಜನ ಅಭ್ಯರ್ಥಿಗಳಿಗೆ ಗೊತ್ತೇ ಇರೋದಿಲ್ಲ, ಈ ಥರ ನಾವು ಚಾಲನಾ ವೃತ್ತಿ ಪರೀಕ್ಷೆಗೆ ಹೋಗೋಕ್ಕೂ ಮುಂಚೆ ಈ ಥರ ನಾವು ಟ್ರ್ಯಾಕ್ಗಳಲ್ಲಿ ಟ್ರ್ಯಾಕ್ ಟ್ರೈನಿಂಗ್ಗಳನ್ನು ತೊಗೊಂಡು ನಾವು ಟ್ರ್ಯಾಕ್ ಎಕ್ಸಾಮ್ಗೆ ಹೋದರೆ ಒಂದು ಒಳ್ಳೆಯ ಮಾರ್ಕ್ಸ್ ತೆಗಿಬೋದು ಅನ್ನೋದು ಸುಮಾರು ಜನ ಸ್ನೇಹಿತರಿಗೆ ಗೊತ್ತಿರೋದಿಲ್ಲ. 2020ರಲ್ಲಿ ಏನು KSRTCಗೆ ಅಪ್ಲಿಕೇಶನ್ ಹಾಕಿರುವಂಥ ಅಭ್ಯರ್ಥಿಗಳು ಮತ್ತು 2019ರಲ್ಲಿ NWKRTCಗೆ ಅಪ್ಲಿಕೇಶನ್ ಹಾಕಿರುವಂಥ ಅಭ್ಯರ್ಥಿಗಳು ಕಂಪಲ್ಸರಿ ಒಂದು ಟ್ರ್ಯಾಕ್ ಟ್ರೈನಿಂಗ್ಗಳನ್ನು ತೊಗೊಂಡೋದ್ರೆ ಒಂದು ಒಳ್ಳೆಯ ಮಾರ್ಕ್ಸು ತೆಗಿಬಹುದು ಅನ್ನೋದು ನಮ್ಮದು ಉದ್ದೇಶ ಆಗಿದೆ ಸ್ನೇಹಿತರೆ. ಹಾಗಾಗಿ ನಿಮ್ಮ ಸ್ನೇಹಿತರಿಗೆ ಯಾರಿಗಾದರೂ ಗೊತ್ತಿಲ್ಲ ಅಂದರೆ ದಯವಿಟ್ಟು ಅವ್ರಿಗೆ ಈ ಥರ ಟ್ರ್ಯಾಕ್ ಟ್ರೈನಿಂಗ್ ಸೆಂಟ್ರ್ಗಳ ಬಗ್ಗೆ ನೀವು ಕೂಡ ವಿಡಿಯೋನ ಶೇರ್ ಮಾಡಿ ಮಾಹಿತಿಗಳು ಕೊಡಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಇವಾಗ ಈ ಮಳವಳ್ಳಿ ಟ್ರ್ಯಾಕಲ್ಲಿ ಉಳ್ಕೊಳ್ಳುವಂಥ ವ್ಯವಸ್ಥೆ ಯಾವ ಥರ ಇದೆ ಅಂತ ನೋಡೋಣ. ನೋಡಿ ಸ್ನೇಹಿತರೆ, ಇಲ್ಲೇ ನೋಡ್ತಿದ್ದೀರಲ್ಲ, ಇಲ್ಲಿ ಬಂದಿರುವಂಥ ಅಭ್ಯರ್ಥಿಗಳಿಗೆ ಉಳ್ಕೊಳ್ಳುವಂಥ ವ್ಯವಸ್ಥೆ ಸ್ನೇಹಿತರೆ, ಎಲ್ಲ ಬೆಡ್ಡು ವ್ಯವಸ್ಥೆಗಳಿದೆ, ತುಂಬ ನೀಟಾಗಿದೆ. ನಮಗೆ ಒಂದು ಏನು ಇಷ್ಟ ಆಗುತ್ತೆ ಈ ಗೌರ್ಮೆಂಟ್ ಟ್ರ್ಯಾಕ್ಗಳಲ್ಲಿ ಅಂದರೆ ಅಭ್ಯರ್ಥಿಗಳಿಗೆ ಏನು ಚಾಲನಾ ವೃತ್ತಿ ಪರೀಕ್ಷೆ ತೊಗೊಳಕ್ಕೆ ಬಂದಿರ್ತಾರಲ್ವ, ಟ್ರ್ಯಾಕ್ ಟ್ರೈನಿಂಗ್ ಕಲಿಯೋಕ್ಕೆ ಬಂದಿರುವಂಥ ಅಭ್ಯರ್ಥಿಗಳಿಗೆ ಉಳ್ಕೊಳ್ಳುವಂಥ ವ್ಯವಸ್ಥೆ ತುಂಬ ಚೆನ್ನಾಗಿ ಮಾಡಿರ್ತಾರೆ. ಬೆಡ್ಡು, ಬೆಡ್ಶೀಟು, ಈ ಥರ ಎಲ್ಲ ಮಂಚ ಎಲ್ಲ ಹಾಕಿ ತುಂಬ ನೀಟಾಗಿರುತ್ತೆ. ಇದು ಒಂದು ನನಗೆ ಗೌರ್ಮೆಂಟ್ ಟ್ರ್ಯಾಕ್ಗಳಲ್ಲಿ ತುಂಬ ಇಷ್ಟ ಆಗುವಂಥ ಒಂದು ಇದು ಅಂದರೆ ಈ ಉಳ್ಕೊಳ್ಳೋವಂಥ ವ್ಯವಸ್ಥೆ ಸ್ನೇಹಿತರೆ. ಮತ್ತು ಊಟದ ವ್ಯವಸ್ಥೆನೂ ಕೂಡ ನಾನು ಕೇಳಿದೆ, ಊಟದ ವ್ಯವಸ್ಥೆ ಯಾವ ಥರ ಸರ್ ಇರುತ್ತೆ ಅಂತ. ಹಿಂದಿನ ದಿನ ಸಾಯಂಕಾಲನೇ ಎಲ್ಲ ಅಭ್ಯರ್ಥಿಗಳ ಹತ್ರ ಒಂದು ಲೀಸ್ಟ್ ಬರ್ಕೋತಾರಂತೆ. ಯಾರಿಗೆ ಏನೇನು ಊಟ ಬೇಕು ಅಂತ. ಯಾರಿಗೆ ಮುದ್ದೆ ಬೇಕು ಅಂದರೆ ಮುದ್ದೆ, ಅನ್ನ, ಸಾಂಬಾರು. ಮುಂಚೆ ರಾತ್ರಿಯೇ ಆರ್ಡ್ರ್ಗಳನ್ನ ತೊಗೊಂಡು ನೆಕ್ಸ್ಟ್ ಡೇ ಆ ಒಂದು ಯಾರ್ಯಾರಿಗೆ ಏನೇನು ಕೇಳಿರ್ತಾರಲ್ಲ ಆ ಒಂದು ಊಟನ ನೆಕ್ಸ್ಟ್ ಡೇ ಬೆಳಗ್ಗೆ ಪ್ರಿಪೇರ್ ಮಾಡಿ ತಂದು ಕೊಡಿಸ್ತಾ ಇದ್ದೀವಿ ಸರ್ ಅಂತ ಹೇಳಿದ್ರು. ಹೋಗಿರುವಂಥ ಅಭ್ಯರ್ಥಿಗಳು ಕೂಡ ನಮ್ಗೆ ಹೇಳಿದ್ರು, ಇಲ್ಲ ಸರ್ ಉಳ್ಕೊಳ್ಳುವಂಥ ವ್ಯವಸ್ಥೆ ತುಂಬ ಚೆನ್ನಾಗಿದೆ, ತುಂಬ
ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಒಂದು ಹಾಲನ್ನು. ಮತ್ತು ಬಾತ್ರೂಮ್ಗಳ ವ್ಯವಸ್ಥೆ ಬಗ್ಗೆಯೂ ಕೂಡ ಅಷ್ಟೇ, ಯಾಕಂದರೆ ಸುಮಾರು ಕಡೆ ಬಾತ್ರೂಮು ಮತ್ತು ಸ್ನಾನದ ರೂಮ್ಗಳದೆಲ್ಲ ಸ್ವಲ್ಪ ಸಮಸ್ಯೆಗಳಿರ್ತಿತ್ತಲ್ಲ. ಸೊ ಹಾಗಾಗಿ ಇಲ್ಲಿ ಉಳ್ಕೊಳ್ಳುವಂಥ ವ್ಯವಸ್ಥೆ ಮತ್ತು ಬಾತ್ರೂಮ್ದ ವ್ಯವಸ್ಥೆ, ಸ್ನಾನದ ರೂಮಿಂದು ಮತ್ತು ಊಟದ ವ್ಯವಸ್ಥೆ, ಟ್ರ್ಯಾಕು ತುಂಬ ನೀಟಾಗಿದೆ ಅಂತ ಹೋಗಿರುವಂಥ ಅಭ್ಯರ್ಥಿಗಳು ಕೂಡ ಹೇಳಿದ್ರು. ಯಾವುದೇ ರೀತಿಯಾಗಿ ಈ ಟ್ರ್ಯಾಕ್ ಬಗ್ಗೆ ಯಾರೂ ಕೂಡ ಕಂಪ್ಲೇಂಟ್ ಮಾಡಿಲ್ಲ. ಸೊ ಒಂದೇ ಒಂದಂದರೆ ಮುಂಚೆ ಅವರು ಸುಮಾರು ಜನ ಅಭ್ಯರ್ಥಿಗಳು ಹೇಳಿರೋದು ಈ ಟ್ರ್ಯಾಕಲ್ಲಿ ಪೋಲ್ಗಳು ಇರಲಿಲ್ಲ ಅಂತಂದರು. ಬಟ್ ಇವಾಗ ನಾವು ನೋಡ್ದಂಗೆ ಪೋಲ್ಗಳೆಲ್ಲ ಇಟ್ಟು ಟ್ರ್ಯಾಕ್ ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಸ್ನೇಹಿತರೆ. ಸೊ ನೋಡಿ ಸ್ನೇಹಿತರೆ, ಇದೇನಿದೆಲ್ಲ ಇದು ಊಟದ್ದು ಹಾಲು ಸ್ನೇಹಿತರೆ. ಸೊ ಬಂದಿರುವಂಥ ಅಭ್ಯರ್ಥಿಗಳಿಗೆ ಸೊ ಇಲ್ಲಿ ಊಟವನ್ನು ಕೊಡ್ತಾರೆ. ಸೊ ಊಟ ಮಾಡುವಂಥ ಹಾಲು ಕೂಡ ತುಂಬ ನೀಟಾಗಿದೆ. ಸೊ ನೀಟಾಗಿ ಟೇಬಲ್ ಮೇಲೆ ಕೂತ್ಕೊಂಡು ಸಿಸ್ಟಮ್ಯಾಟಿಕ್ ಆಗಿ ಮಾಡಿದ್ದಾರೆ ಸ್ನೇಹಿತರೆ. ಸೊ ನನಗೆ ಗೌರ್ಮೆಂಟ್ ಟ್ರ್ಯಾಕ್ಗಳಲ್ಲಿ ಇಷ್ಟ ಆಗೋದು ಅಂದರೆ ಈ ಒಂದು ವ್ಯವಸ್ಥೆಗಳೇ. ಸೊ ಊಟದ ವ್ಯವಸ್ಥೆ, ರೂಮಿನ ವ್ಯವಸ್ಥೆ ಮತ್ತು ಬಾತ್ರೂಮ್ಗಳ ವ್ಯವಸ್ಥೆಗಳು. ಸೊ ನಮಗೇನು ಡೈಲಿ ನೀಡ್ಸ್ ಇರುತ್ತಲ್ಲ, ಸೊ ಅದನ್ನು ಸ್ವಲ್ಪ ನಮಗೆ ನೀಟಾಗಿ ಫಿಲ್ ಮಾಡಿದ್ರೆ ಸೊ ನಮಗೂ ಕೂಡ ಖುಷಿ ಆಗುತ್ತೆ. ಸೊ ನೋಡಿ, ಇಲ್ಲಿ ಬಂದಿರುವಂಥ ಅಭ್ಯರ್ಥಿಗಳಿಗೆ ಬಾತ್ರೂಮ್ದು ಕೂಡ ವ್ಯವಸ್ಥೆ ತುಂಬ ಚೆನ್ನಾಗಿದೆ, ತುಂಬ ನೀಟಾಗಿದೆ. ಸೊ ಮತ್ತು ಸ್ನಾನದ ರೂಮ್ಗಳು ಕೂಡ ಇದಾವಂತೆ. ಸೊ ನಿಮ್ಮ ಸ್ನಾನದ ರೂಮ್ಗೆ ನಿಮಗೆ ಡೈಲಿ ಬಿಸಿನೀರು ಕೂಡ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಸೊ ನೀವೇ ನೋಡ್ಬೋದು ಸ್ನೇಹಿತರೆ ಬಾತ್ರೂಮ್ಗಳೆಲ್ಲ ಎಷ್ಟು ನೀಟಾಗಿದೆ ಅಂತ. ಯಾಕಂದರೆ ಸುಮಾರು ಜನ ಹೇಳೋದೇನೆಂದರೆ ಗೌರ್ಮೆಂಟು ಏನೇ ಇರುತ್ತೆ, ಗೌರ್ಮೆಂಟು ಒಂದು ವ್ಯವಸ್ಥೆಯಲ್ಲಿ ಇರುವಂಥ ಯಾವುದೇ ಆಗಲಿ ಕ್ಲೀನಾಗಿರಲ್ಲ ಅನ್ನೋದು. ಸೊ ಬಟ್ ಈ ಟ್ರ್ಯಾಕಲ್ಲಿ, ಮಳವಳ್ಳಿ ಟ್ರ್ಯಾಕಲ್ಲಿ ಬಾತ್ರೂಮು, ಉಳ್ಕೊಳ್ಳೋ ವ್ಯವಸ್ಥೆ, ಊಟದ ವ್ಯವಸ್ಥೆ ಎಲ್ಲನೂ ಕೂಡ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಸ್ನೇಹಿತರೆ. ನಾನು ಹೋಗಿ ಬಂದಿರುವಂಥ ಅಭ್ಯರ್ಥಿಗಳಿಗೂ ಕೂಡ ಕೇಳಿದೆ, ಇಲ್ಲ ಸರ್ ತುಂಬ ನೀಟಾಗಿದೆ, ನಮಗೆ ಬಿಸಿನೀರಿನ ವ್ಯವಸ್ಥೆನೂ ಕೂಡ ಇದೆ, ಗೀಜರು ಕೂಡ ಇದೆ. ಸೊ ಸುಮಾರು ಕಡೆ ನಮಗೆ ಬಿಸಿನೀರು ವ್ಯವಸ್ಥೆಗಳು ಸಿಗ್ತಾ ಇರಲಿಲ್ಲ. ಸೊ ಬಟ್ ನಮಗೆ ಮಳವಳ್ಳಿ ಟ್ರ್ಯಾಕಲ್ಲಿ ಬಿಸಿನೀರಿನ ವ್ಯವಸ್ಥೆ, ಸ್ನಾನದ್ದು ರೂಮು ತುಂಬ ನೀಟಾಗಿದೆ ಸರ್. ಟ್ರ್ಯಾಕು ಕೂಡ ತುಂಬ ನೀಟಾಗಿದೆ ಅಂತ ಹೇಳಿದರು. ಮುಂಚೆ ನಮಗೆ ಪೋಲ್ಗಳಿಲ್ಲ ಅಂತ ಹೇಳ್ತಿದ್ರು, ಬಟ್ ಇವಾಗ ಎಟ್ ಪ್ರೆಸೆಂಟ್ ನಮಗೆ ಒಂದು ವಿಡಿಯೋಗಳು ಕಳಿಸಿರೋದ್ರಲ್ಲೂ ಕೂಡ ಪೋಲ್ ಇಟ್ಬಿಟ್ಟು ಕಳಿಸಿದ್ದಾರೆ ಸ್ನೇಹಿತರೆ. ಸೊ ನೋಡೋಣ, ಮುಂದಿನ ದಿನಗಳಲ್ಲಿ ನಾನು ಕೂಡ ಈ ಟ್ರ್ಯಾಕಿಗೆ ವಿಸಿಟ್ ಕೊಟ್ಟು ಇನ್ನೂ ಹೆಚ್ಚಿನ ಮಾಹಿತಿನ ನಿಮಗೆ ಕೊಡುವಂಥ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ. ಸೊ ಹಾಗಾಗಿ ನಿಮಗೇನಾದರೂ ಬೇರೆ ಪ್ರೈವೇಟ್ ಟ್ರ್ಯಾಕ್ಗಳಲ್ಲಿ ನಿಮಗೆ ಟ್ರ್ಯಾಕ್ ಟ್ರೈನಿಂಗ್ಗಳು ಸಿಗ್ತಾ ಇಲ್ಲ, ಅಡ್ಮಿಷನ್ಗಳು ಸಿಗ್ತಾ ಇಲ್ಲ ಅಂತಂದರೆ ನೋಡಿ, ನೀವು ಈ ಟ್ರ್ಯಾಕ್ಗೂ ಕೂಡ ವಿಸಿಟ್ ಕೊಟ್ಟು ಇಲ್ಲೂ ಕೂಡ ನೀವು ಟ್ರ್ಯಾಕ್ ಟ್ರೈನಿಂಗನ್ನು ತೊಗೋಬಹುದು. ಸೊ ಈ ಮಳವಳ್ಳಿ ಟ್ರ್ಯಾಕಲ್ಲಿ ಯಾವ ಬಸ್ಗಳಲ್ಲಿ ಟ್ರ್ಯಾಕ್ ಟ್ರೈನಿಂಗ್ಗಳು ಕೊಡ್ತಾ ಇದ್ದಾರೆ ಅಂತ ನೋಡೋದಾದರೆ ಸ್ನೇಹಿತರೆ, ಸೊ ನೋಡಿ ಇವ್ರ ಹತ್ರ 4 ಐಚರ್ ಬಸ್ಗಳಲ್ಲಿ ಟ್ರ್ಯಾಕ್ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಅವು ಕೂಡ BS4 ಗಾಡಿಗಳಂತೆ. ಸೊ ಮತ್ತು ಒಂದು BS4 ಅಶೋಕ್ ಲೇಲ್ಯಾಂಡ್ ಬಸ್ ಇದೆ ಅಂತೆ. ಸೊ ಟೋಟಲಾಗಿ 5 ಬಸ್ ಇದ್ದಾವೆ ಸರ್ ನಮ್ಮ ಹತ್ರ. 4 ಬಸ್ಸು ಐಚರ್ ಇದೆ, ಅದು ಕೂಡ BS4. ಮತ್ತು ಒಂದು ಅಶೋಕ್ ಲೇಲ್ಯಾಂಡ್ ಇದೆ, ಅದು ಕೂಡ BS4 ಇದೆ ಸರ್. ಅಶೋಕ್ ಲೇಲ್ಯಾಂಡು ಮತ್ತು ಐಚರ್ಗೂ ಕೂಡ ಏನೂ ವ್ಯತ್ಯಾಸ ಅಲ್ಲ, 2 ಗಾಡಿಗಳು ಸೇಮ್ ಇರುತ್ತೆ. ಟೋಟಲಾಗಿ 5 ಬಸ್ ಇದೆ, 5 ಬಸ್ಸುಗಳು ಕೂಡ BS4 ಗಾಡಿಗಳೇ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಮತ್ತು ಯಾರು ಹಾಸನ ಟ್ರ್ಯಾಕ್ ತೊಗೊಂಡಿರ್ತೀರಲ್ವ, ಹಾಸನ ಟ್ರ್ಯಾಕ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ KSRTCನಲ್ಲಿ, ಸೊ ಅವ್ರಿಗೆ ಲೆಫ್ಟ್ ಎಲ್ಲೂ ಕೂಡ ನಾವು ಟ್ರ್ಯಾಕ್ ಟ್ರೈನಿಂಗ್ ಕೊಡ್ತಾ ಇದ್ದೀವಿ. ಮತ್ತು ಯಾರು NWKRTC ಹುಮ್ನಾಬಾದ್ ಟ್ರ್ಯಾಕ್ ಯಾರು ರೈಟ್ ಎಲ್ಲನ್ನು ಚೂಸ್ ಮಾಡ್ಕೊಂಡಿರ್ತೀರಲ್ವ, ಅಂದರೆ ಹುಮ್ನಾಬಾದ್ ಟ್ರ್ಯಾಕಲ್ಲಿ ರೈಟ್ ಎಲ್ಲಿದೆ, ಸೊ ಹಾಸನ ಟ್ರ್ಯಾಕಲ್ಲಿ ಲೆಫ್ಟ್ ಎಲ್ಲಿದೆ. ಸೊ ಆ ಥರ ಹಾಸನ ಟ್ರ್ಯಾಕ್ ತೊಗೊಂಡಿರುವಂಥ ಅಭ್ಯರ್ಥಿಗಳಿಗೆ ಲೆಫ್ಟ್ ಟ್ರ್ಯಾಕನ್ನು ಹೇಳ್ಕೊಡ್ತಾರಂತೆ. ಮತ್ತು ಹುಮ್ನಾಬಾದ್ ಟ್ರ್ಯಾಕನ್ನು ಸೆಲೆಕ್ಟ್ ಮಾಡ್ಕೊಂಡಿರುವಂಥ ಅಭ್ಯರ್ಥಿಗಳಿಗೆ ರೈಟ್ ಟ್ರ್ಯಾಕನ್ನು ಹೇಳ್ಕೊಡ್ತಿದ್ದಾರಂತೆ. ಸೊ ಎಲ್ಲನೂ ಕೂಡ BS4 ಗಾಡಿಗಳೇ ಇದ್ದಾವೆ ಸರ್. ಅಲ್ಲಿ ಏನು ಟ್ರ್ಯಾಕಲ್ಲಿ ನಡೀತಿದೆಯಲ್ಲ ಎಕ್ಸಾಮಲ್ಲಿ, ಅದೇ ಥರ BS4 ಗಾಡಿಗಳೇ ಇದ್ದಾವೆ. ನಾವು ಅದೇ ಥರ ಟ್ರ್ಯಾಕು ಕೂಡ ಇಟ್ಟಿದ್ದೀವಿ ಅಂತ ಖುದ್ದಾಗಿ ನಮಗೆ ಡೆಪೋ ಮ್ಯಾನೇಜರ್ ಆಗಿರುವಂಥ ಸಂತೋಷ್ ಅವರೇ ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ನೋಡಿ ಸ್ನೇಹಿತರೆ, ನಿಮಗೆ ಬೇರೆ ಟ್ರ್ಯಾಕ್ಗಳಲ್ಲಿ ಟ್ರ್ಯಾಕ್ ಟ್ರೈನಿಂಗ್ಗಳು ಸಿಗ್ತಾ ಇಲ್ಲ, ಎಲ್ಲ ಟ್ರ್ಯಾಕ್ಗಳು ಫುಲ್ ಆಗಿದ್ದಾವೆ, ಅಡ್ಮಿಷನ್ ಸಿಗ್ತಾ ಇಲ್ಲ ಅಂತ ಹೇಳ್ತಿದ್ರಲ್ಲ. ಸೊ ನೋಡಿ, ಈ ಟ್ರ್ಯಾಕಲ್ಲೂ ಬಂದು ಕೂಡ ನೀವು ಟ್ರ್ಯಾಕ್ ಟ್ರೈನಿಂಗ್ಗಳು ತೊಗೋಬೋದು. ಸೊ ನಾನು ಸುಮಾರು ಜನ ಅಭ್ಯರ್ಥಿಗಳ ಹತ್ರ ನಾನು ಕೇಳಿರುವಂಥ ಮಾತು ಏನು ಅಂದರೆ ಸ್ನೇಹಿತರೆ, ಸರ್ ನಾವು ಬೇರೆ ಟ್ರ್ಯಾಕಲ್ಲಿ ಬೇರೆ ಬಸ್ಗಳಲ್ಲಿ ನಾವು ಟ್ರ್ಯಾಕ್ ಟ್ರೈನಿಂಗ್ ತೊಗೊಂಡಿದ್ದೀವಿ. ಬಟ್ ನಾವು ಏನು ಚಾಲನಾ ವೃತ್ತಿ ಪರೀಕ್ಷೆಗೆ ಹೋಗಿದ್ದೀವಲ್ಲ, ಹುಮ್ನಾಬಾದ್ ಆಗಿರ್ಬೋದು ಅಥವಾ ಹಾಸನ ಆಗಿರ್ಬೋದು, ಸೊ ನಾವು ಹೊರಗಡೆ ಟ್ರ್ಯಾಕ್ ಟ್ರೈನಿಂಗ್ ತೊಗೊಂಡಾಗ ನಮಗೆ ಕಾನ್ಫಿಡೆನ್ಸ್ ಆಗಿತ್ತು. ಸೊ ನಾವು ಯಾವಾಗ ನಾವು ಕೆಂಪು ಬಸ್ಸು ಹತ್ಕೊಂಡು ಕೂತ್ಕೋತೀವಿ ನಾವು ಮೇನ್ ಎಕ್ಸಾಮು ಟ್ರಯಲ್ ಕೊಡುವಾಗ, ಸೊ ಅಲ್ಲಿ ನಮಗೆ ಸ್ವಲ್ಪ ಗಾಬರಿ ಆಗ್ತಿದೆ ಸರ್. ಆ ಕೆಂಪು ಬಸ್ಸು KSRTC ಬಸ್ಸು ಹತ್ಕೊಂಡಿದ್ದ ತಕ್ಷಣ ಒಂಥರ ನಮಗೆ ನರ್ವಸ್ನೆಸ್ ಆಗ್ತಿದೆ ಅಂತ ಹೇಳ್ತಿದ್ರು. ಸೊ ಆ ಅಂಥ ಒಂದು ಅಭ್ಯರ್ಥಿಗಳಿಗೆ ನೋಡಿ, ಸೊ ನೀವು ಈ ಒಂದು ಟ್ರ್ಯಾಕ್ಗಳಲ್ಲೂ ಕೂಡ ಸೇಮ್ ಅಲ್ಲೇನು KSRTC ಹಾಸನ ಟ್ರ್ಯಾಕಲ್ಲಿ ಎಕ್ಸಾಮ್ ನಡೀತಿದೆಯಲ್ಲ, ಸೇಮ್ ಅದೇ ಥರ ಬಸ್ಗಳಿದ್ದಾವೆ. ಸೊ ಹಾಗಾಗಿ ನಿಮಗೆ ಆ ಥರ ಒಂದು ಭಯ ಏನಾದರೂ ನಿಮಗೆ ಅನ್ನಿಸ್ತಾ ಇತ್ತು ಅಂತಂದರೆ ನೋಡಿ, ಇದೇ ಒಂದು ಕೆಂಪು ಬಸ್ಗಳು ಏನಿದಾವಲ್ಲ KSRTC ಬಸ್ಗಳಲ್ಲೇ ಸೊ ನೀವು ಟ್ರ್ಯಾಕ್ ಟ್ರೈನಿಂಗ್ ತೊಗೊಂಡಿದ್ರೆ, ಸೊ ನಿಮಗೆ ಮುಂದೇನೂ ಕೂಡ ತೊಗೊಂಡ್ರೆ ನಿಮಗೆ ಇನ್ನೂ ಕೂಡ ಸ್ವಲ್ಪ ಕಾನ್ಫಿಡೆನ್ಸು ಹೆಚ್ಚಿಗೆ ಬರುತ್ತೆ, ನಮ್ಮದು ಕೂಡ ಅಭಿಪ್ರಾಯ ಸ್ನೇಹಿತರೆ. ಸೊ ಸುಮಾರು ಜನ ಅನ್ಬೋದು ಅದಕ್ಕೂ ಏನು ಸರ್ ಸಂಬಂಧ ಅಂತ. ಕೆಲವೊಬ್ಬರು ಗಾಬರಿ ಆಗ್ತಾರೆ. ಸೊ ಪ್ರೈವೇಟ್ ಟ್ರ್ಯಾಕಲ್ಲಿ ಓಡಿಸುವಾಗ ಅವ್ರಿಗೇನೂ ಕೂಡ
ಅನಿಸಿರಲ್ಲ. ಬಟ್ ಈ ಕೆಂಪು ಬಸ್ ನೋಡಿದ ತಕ್ಷಣ ಸುಮಾರು ಜನ ಗಾಬರಿ ಆಗಿದೆ ಅಂತ ನನಗೆ ಪರ್ಸ್ನಲ್ ಆಗಿ ಫೋನ್ ಮಾಡಿ ಹೇಳಿದ್ದಾರೆ. ಇಲ್ಲ ಸರ್, ನಾವು ಎಷ್ಟೇ ಹೊರಗಡೆ ಟ್ರ್ಯಾಕ್ ಟ್ರೈನಿಂಗ್ಗಳು ತೊಗೊಂಡಿದ್ರು ಕೂಡ ಸೊ ನಾವು KSRTC ಬಸ್ಗಳನ್ನ ಓಡಿಸಿರಲ್ಲ, ಟಚ್ ಅಪ್ ಇರಲ್ಲ. ಸೊ ಆ ಬಸ್ಸು ಹತ್ತು ಕೂತ್ಕೊಂಡಿದ್ದ ತಕ್ಷಣ ಗಾಬರಿಗಳು ಆಗಿದೆ ಅಂತ ಸುಮಾರು ಜನ ಹೇಳಿದ್ದಾರೆ. ಸೊ ಹಾಗಾಗಿ ಹೇಳ್ತಾರೆ ಸ್ನೇಹಿತರೆ, ಆ ಥರ ಗಾಬರಿ ಆಗಂಗಿದ್ರೆ ನೋಡಿ, ಸೊ ನೀವು ಈ ಕೆಂಪು ಬಸ್ಗಳಲ್ಲೇ ನೀವು ಟ್ರ್ಯಾಕ್ ಟ್ರೈನಿಂಗ್ ತೊಗೊಂಡ್ರೆ ಇನ್ನೂ ಕೂಡ ನಿಮಗೆ ಕಾನ್ಫಿಡೆನ್ಸ್ ಆಗಿರುತ್ತೆ ಅಂತ ಹೇಳ್ತೀನಿ. ಇನ್ನೂ ಹೆಚ್ಚಿನ ಮಾಹಿತಿನ ಸ್ನೇಹಿತರೆ ನಾನು ಈ ಮಳವಳ್ಳಿ ಟ್ರ್ಯಾಕಿಗೆ ವಿಸಿಟ್ ಕೊಟ್ಟು ಸೊ ಗ್ರೌಂಡ್ ರಿಪೋರ್ಟ್ ಮಾಡುವ ಮುಖಾಂತರ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನ ಕೊಡ್ತೀನಿ. ಸೊ ಪೋಲ್ ಇಟ್ಟಿದ್ದಾರಾ ಇಲ್ವಾ, ಯಾವ ಥರ ಟ್ರೈನಿಂಗ್ಗಳು ಕೊಡ್ತಾ ಇದ್ದಾರೆ ಅನ್ನೋದನ್ನು ಕಂಪ್ಲೀಟಾಗಿ ನಾನು ಟ್ರ್ಯಾಕ್ಗೆ ವಿಸಿಟ್ ಕೊಟ್ಟು ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನ ಕೊಡ್ತೀನಿ ಸ್ನೇಹಿತರೆ. ಸೊ ಹಾಗಾಗಿ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ನಿಮ್ಮ ಸ್ನೇಹಿತರುಗಳಿಗೆ ಯಾರಿಗಾದರೂ ಮಾಹಿತಿ ಗೊತ್ತಿಲ್ಲ ಅಂದರೆ ದಯವಿಟ್ಟು ಅವ್ರಿಗೂ ಕೂಡ ಮಾಹಿತಿನ ತಿಳಿಸಿ. ಯಾಕಂದರೆ 2020 ಅಪ್ಲಿಕೇಶನ್ ಹಾಕಿರುವಂಥ ಅಭ್ಯರ್ಥಿಗಳಿಗೆ ಸುಮಾರು ಜನಕ್ಕೆ ಗೊತ್ತಿಲ್ಲ ಈ ಥರ ಒಂದು ಟ್ರ್ಯಾಕ್ ಟ್ರೈನಿಂಗ್ ಸೆಂಟರ್ಗಳಿದೆ, ಈ ಥರ ನಾವು ಟ್ರ್ಯಾಕ್ ಟ್ರೈನಿಂಗ್ ತೊಗೊಂಡು ಹೋಗಬೇಕು ಅನ್ನೋದು ಸುಮಾರು ಜನ ಅಭ್ಯರ್ಥಿಗಳಿಗೆ ಗೊತ್ತಿಲ್ಲ. ಸೊ ನಿಮ್ಮ ಅಕ್ಕಪಕ್ಕ ಯಾರಾದರೂ 2020 ಅಪ್ಲಿಕೇಶನ್ ಹಾಕಿ ಅವರು ಕೂಡ ಚಾಲನಾ ವೃತ್ತಿ ಪರೀಕ್ಷೆಗೆ ಕಾಯ್ತಾ ಇದ್ದರೆ ಸೊ ಅಂಥವ್ರಿಗೆ ಈ ಒಂದು ಟ್ರ್ಯಾಕ್ ಟ್ರೈನಿಂಗ್ ಸೆಂಟರ್ಗಳಲ್ಲಿ ಬಂದು ಒಂದು ಚಾಲನಾ ವೃತ್ತಿ ಪರೀಕ್ಷೆನ ತೊಗೊಳಕ್ಕೆ ನೀವು ಕೂಡ ಸಜೆಷನ್ ಮಾಡಿ ಸ್ನೇಹಿತರೆ. ಮತ್ತು ನಮ್ಮ ಚಾನಲನ್ನು ಕೂಡ ಅವರಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೇಳಿ. ಮತ್ತು ನೀವೇನಾದರೂ ನಮ್ಮ ಫೇಸ್ಬುಕ್ ಪೇಜ್ನ ಫಾಲೋ ಮಾಡ್ಕೊಂಡಿಲ್ಲ ಅಂದರೆ ನಮ್ಮ ಫೇಸ್ಬುಕ್ ಪೇಜು ಕೂಡ ಫಾಲೋ ಮಾಡ್ಕೊಳ್ಳಿ. ಸೊ ಬನ್ನಿ ಸ್ನೇಹಿತರೆ, ಇವಾಗ ಮಳವಳ್ಳಿ ಡಿಪೋ ಮ್ಯಾನೇಜರ್ ಆಗಿರುವಂಥ ಸಂತೋಷ್ ಅವರೇ ನಮಗೆ ಕಂಪ್ಲೀಟಾಗಿ ಟ್ರ್ಯಾಕ್ದು ಒಂದು ಡ್ರೋನ್ ವಿಜುವಲ್ಸನ್ನು ಕಳಿಸ್ಕೊಟ್ಟಿದ್ದಾರೆ. ಸೊ ಬನ್ನಿ ಇವಾಗ ಟ್ರ್ಯಾಕ್ ಯಾವ ಥರ ಇದೆ ಕಂಪ್ಲೀಟಾಗಿ ನೋಡ್ಕೊಂಬರೋಣ.